ಅಂತ ಅಸಾಧ್ಯವಾದ ಅಧಿಕಾರಿ ಅಂತಾನೆ ನಾವು ಹೇಳ್ಬೋದು. ಇದನ್ನೆಲ್ಲ ಯಾರು ಪ್ಲಾನ್ ಮಾಡಿದ್ದಾರೆ, ಯಾಕಂದ್ರೆ ಅವರಿಗೆ ಯಾವ ಅವಾರ್ಡ್ ಕೊಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ. ಏನಕ್ಕೆ ಅಂದ್ರೆ ಏನೇ ಒಂದು ಕಳಿಸ್ಬೇಕು, ಒಂದು ನೋಟಿಸ್ ಕಳಿಸೋದಾಗ್ಲಿ ಏನೇ ಆಗ್ಲಿ, ಫಸ್ಟ್ ಅದಕ್ಕೆ ಜನಗಳನ್ನ ಇವರು ಪ್ರಿಪೇರ್ ಮಾಡಬೇಕಾಗುತ್ತೆ. ಅವರಿಗೆ ಮೊದಲನೇದಾಗಿ ಅವರಿಗೆ ಒಂದು ತಿಳುವಳಿಕೆಗಳನ್ನ ಕೊಟ್ಟು, ಈ ತರ ಹಿಂಗ ಆಗ್ತಾ ಇದೆ, ನಿಮ್ದೊಂದು ಟ್ರಾನ್ಸಾಕ್ಷನ್ ಈ ತರ ನಡೀತಾ ಇದೆ, ಇದಕ್ಕೆ ನೀವೀಗ ಒಂದು ಟ್ಯಾಕ್ಸ್ ಅನ್ನ ವ್ಯಾಪ್ತಿನಲ್ಲಿ ಒಳಪಡ್ತಾ ಇದ್ದೀರಾ, ನೀವು ಅದಕ್ಕೋಸ್ಕರ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದಕ್ಕೆ ಏನ್ ಬೇಕು ಜಾಗ್ರತೆ ಮಾಡಿ, GST ಮಾಡಿಸ್ಬೇಕಾ ಅಥವಾ ಕರೆಂಟ್ ಅಕೌಂಟ್ ಮಾಡಿಸ್ಬೇಕಾ, ಅದನ್ನ ಮೊದಲನೇದಾಗಿ ಅವರು ತಿಳಿಸಬೇಕಾಗಿತ್ತು. ಏನನ್ನೂ ತಿಳಿಸ್ತೇನೆ ಇವರು ಹೋಗ್ಲಿ. 1 ವರ್ಷದ ಕೊಟ್ಟಿದಾರ, 1 ವರ್ಷದ ಕೊಟ್ಟಿದ್ರು ಏನೋ ಆಯ್ತು, ಸರಿಯಪ್ಪ ಅವ್ರ ಡ್ಯೂಟಿಯನ್ನು ಮಾಡಿದ್ದಾರೆ ಅಂತ. 2021ರಿಂದ ಸುಮ್ಮನೆ ಇದ್ದು ಇವತ್ತು ಏಕಾಏಕಿ 4 ವರ್ಷದ್ದು ಏಕಾಏಕಿ ಇವತ್ತು ಒಂದೇ ಸಾರಿ ಅವರು ನೋಟಿಸ್ ಕೊಡ್ತಾರೆ ಅಂದ್ರೆ ಅವರ ತಲೆನಲ್ಲಿ ಏನ್ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳನ್ನ ಕೇಳದ ಇದನ್ನೇ 4 ವರ್ಷದಿಂದ ನೀವು ಸಂಬಳ ತಗೊಳ್ಳದೇನೆ ಹಾಗೆ ಕೆಲಸ ಮಾಡಿದೀರಾ, ಇವತ್ತು ಒಂದೇ ಸಲ ಏನಾದ್ರು ಸಂಬಳ ತಗೊಳ್ತಾ ಇದ್ದೀರಾ ನೀವು? ಅಷ್ಟು ಪರಿಜ್ಞಾನ ನಿಮ್ಗಿಲ್ಲ ಅಂದ್ರೆ. ಈಗ ಬಡಪಾಯಿಗಳಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಈ ನೋಟಿಸು ಟ್ಯಾಕ್ಸ್ ಅವರ ಜೀವನದಲ್ಲಿ ಯಾವತ್ತೂ ಅವರು ಒಂದು ದಿನನೂ ಕಟ್ಟದಾರಲ್ಲ. ಅವರ ತಂದೆ ಕೂಡ ಕಟ್ಟಿಲ್ಲ, ಅವರ ತಾತ ಕೂಡ ಕಟ್ಟಿಲ್ಲ, ಯಾರು ಕೂಡ ಕಟ್ಟಿಲ್ಲ. ಅಂತವರಿಗೆ ಇವರು ಬಂದ್ಬಿಟ್ಟು ನೀವು ಇಷ್ಟು ಕಟ್ಟಿ, ಅದಕ್ಕೆ ಪೆನಾಲ್ಟಿ ಅಂತೆ, ಅದಕ್ಕೆ ಬಡ್ಡಿ ಅಂತೆ. ಏನ್ ಇವ್ರ ಹತ್ರ ಅವ್ರೇನ್ ಸಾಲ ತಗೊಂಡಿದಾರ ಏನಂತ ನಮಗೂ ಅರ್ಥ ಆಗಿಲ್ಲ. ತುಂಬಾ ಜನ ಇವತ್ತು ನಮ್ಮ ಒಂದು ಆಫೀಸಿಗೆ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂತ ರವಿಶೆಟ್ಟಿ ಬೈಂದೂರ್ ಅವರು ಇವತ್ತು ಅವ್ರಿಗೇನೋ ಒಂದು ಪುಣ್ಯಕ್ಕೆ ಅವರು ಜೊತೆಯಾಗಿ ಸಿಕ್ಕಿದ್ದಾರೆ. ಇಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜೀವಗಳು ಹೋಗ್ತಾ ಇತ್ತು ಸರ್. ಇದು ನಾನು ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ, ತಮಾಷೆ ಅಲ್ಲ ಇದು. ಅಧಿಕಾರಿಗಳು ದಯವಿಟ್ಟು ಇದನ್ನ ಸರ್ಕಾರ ಮತ್ತೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಗೆ ಅವರಿಗೆ ಎಜುಕೇಶನ್ ಇಲ್ಲ, ಓದಿಲ್ಲ, ಏನಂದ್ರೆ ಏನು ಗೊತ್ತಿಲ್ಲ ಅವರಿಗೆ, ಅಂತವರಿಗೆ ನೀವು 30 ಲಕ್ಷ ಕಟ್ಟಿ 40 ಲಕ್ಷ ಕೊಟ್ಟಿ 1 ಕೋಟಿ 10 ಲಕ್ಷದವರೆಗೂ ಕಳಿಸಿದ್ದಾರೆ. ಅದನ್ನ ನೋಡಿದಾಗ ಆತನ ಏನಾಗಬೇಕು ಜೀವ. ಇವತ್ತು ಎಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾಮೂಲಿಯಾಗಿದ್ದೇ ಎಷ್ಟೋ ಹಾರ್ಟ್ ಅಟ್ಯಾಕ್ ಆಗಿ ಜೀವಗಳು ಹೋಗ್ತಾ ಇದೆ. ಅಂತದ್ರಲ್ಲಿ ಇಂಥ ಒಂದು ಶಾಕಿಂಗ್ ನ್ಯೂಸ್ಗಳು ಶಾಕಿಂಗ್ ನ್ಯೂಸ್ ಅದು. ಯಾಕಂದ್ರೆ ಅಷ್ಟು ದುಡ್ಡನ್ನ ಅವ್ರು ನೋಡ್ದಾರೆ ಅಲ್ಲ ಸರ್. ದಿನಕ್ಕೆ ಬೆಳಿಗ್ಗೆ 4 ಗಂಟೆಗೆ ಬರ್ತಾರೆ, ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅದು ಯಾರು ಗಂಡ ಹೆಂಡತಿ ಇಬ್ರು. ಆ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಅವನ್ನ ಅಲ್ಲೇ ಮಲಗಿಸ್ಕೊಂಡು ಅಲ್ಲೇ ಊಟ ಮಾಡಿಸ್ಕೊಂಡು ಕೆಲಸ ಮಾಡಿ ಸಾಯಂಕಾಲದಷ್ಟೊತ್ತಿಗೆ ಏನೋ ಒಂದು 10,000 ವ್ಯಾಪಾರ ಮಾಡಬಹುದು. ವ್ಯಾಪಾರ ಮಾಡಿದ್ರೆ ಅದ್ರಲ್ಲಿ ಉಳಿಯೋದೆಷ್ಟಿದೆ? ಎಲ್ಲದು ಏನ್ ಬರೋದೆಲ್ಲ ಅಲ್ಲಿ ಲಾಭ ಆಗಿ ಬರುತ್ತಾ. ಇದು ಬಂಡವಾಳ ಹಾಕಿರ್ತಾರೆ. ಏನ್ ಅವ್ರಿಗೆ ಒಂದು 500 ರೂಪಾಯಿ ಸಿಗ್ಬೋದು. ಲಾಸ್ಟ್ ಅಲ್ಲಿ ಅವನು ಜೇಬಲ್ಲಿ ಒಂದು 200-300 ಇಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅವತ್ತಿನ ಹಾಲ್ನರಿಗೆ ಕೊಟ್ಟರು, ಆ ಐಟಮ್ ಏನೋ ತರ್ಸ್ಕೊಂಡಿರ್ತಾರೆ, ಇನ್ನೊಂದು ಮತ್ತೊಂದು ಕೊಟ್ಟು ಎಲ್ಲ ಲಾಸ್ಟ್ ಅಲ್ಲಿ ಏನು ಇಲ್ದೇನೆ ಹೋಗಿರ್ತಾರೆ. ಅಂತ ವ್ಯಕ್ತಿಗಳಿಗೆ ಇವರು ಇವತ್ತು ಲಕ್ಷಾಂತರ ರೂಪಾಯಿ ಇವರನ್ನ ಏಕಾಏಕಿ ಕಳಿಸಿದಾಗ ಹೇಗಾಗುತ್ತೆ? ಇದೇ ಒಂದು ಉದ್ದೇಶಕ್ಕೆ ಇವತ್ತು ನಾವು 25ನೇ ತಾರೀಕು, ಇದೇ ತಿಂಗಳ 25 ಒಂದು ಉಗ್ರವಾದಂತ ಒಂದು ಹೋರಾಟನ ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಮೊದಲನೇದಾಗಿ ನಾವು 23 ಮತ್ತೆ 24ಕ್ಕೆ ಈ ಹಾಲಿನ ಐಟಮ್ಗಳನ್ನ, ಹಾಲು ಮತ್ತೆ ಮೊಸರು, ಇದನ್ನ ಪ್ರತಿಯೊಬ್ರು ಕಾಂಡಿಮೆಂಟ್ಸ್, ಬೇಕರಿ, ಎನಿವನ್ ಯಾರು ಮಾರ್ತಾ ಇದ್ದಾರೆ, ಹಾಲು ಮಾರಾಟ ಯಾರು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅದನ್ನ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಸತತವಾಗಿ 3 ದಿನ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಇವತ್ತು ಸರ್ಕಾರಗಳಿಗೆ ಹೇಗಾಗಿದೆ ಅಂದ್ರೆ ಈ ಸಣ್ಣ ಪುಟ್ಟ ಉದ್ಯಮಿಗಳು ಯಾರು ಲೆಕ್ಕಕ್ಕೆ ಇಲ್ಲ, ಚಿಕ್ಕ ಪುಟ್ಟ ವ್ಯಾಪಾರಿಗಳು ಲೆಕ್ಕಕ್ಕಿಲ್ಲ. ಇವ್ರಿಗೆ ಏನಿದ್ರು ದೊಡ್ಡ ಕೋಟಿ ಮಾಡಿಬಿಟ್ಟು ಇಲ್ಲಿ ಏನ್ ಬೇಕೋ ಅದು ಮಾಡಿ, ಸಾಲ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಹೋಗ್ತಾರಲ್ಲ, ಅವ್ರು ಮಾತ್ರ ಅವರಿಗೆ ಲೆಕ್ಕದಲ್ಲಿದ್ದಾರೆ. ಇವರು ಸಣ್ಣ ಪುಟ್ಟ ವ್ಯಾಪಾರಿಗಳು ಲೆಕ್ಕದಲ್ಲಿಲ್ಲ. ಇವತ್ತು ಹನಿ ಗೂಡಿದ್ರೆ ಹಳ್ಳ ಅನ್ನೋ ರೀತಿಯಲ್ಲಿ ಇವತ್ತು ಇವರು ಮಾಡಂತ ವ್ಯಾಪಾರದಲ್ಲಿ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಇವತ್ತು ರೆವಿನ್ಯೂ ಬರ್ತಾ ಇದೆ. ಅದನ್ನ ಅರ್ಥ ಮಾಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು 3 ದಿನ ಕಂಟಿನ್ಯೂಸ್ ಆಗಿ ಹಾಲು ಉತ್ಪನ್ನಗಳನ್ನು ನಾವು ಬಹಿಷ್ಕಾರ ಮಾಡ್ತಾ ಇದೀವಿ. ಎಲ್ಲ ಅಂಗಡಿಯರು ಕೂಡ ನಮ್ಗೆ ಹೇಳಿದ್ದಾರೆ, ನಾವು ಯಾರನ್ನೂ ತಗೊಳ್ಳೋದಿಲ್ಲ, ಹಾಲಾಗ್ಲಿ ಮೊಸರಾಗ್ಲಿ ನಾವು ಯಾವ್ದು ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ತಿಳಿಬೇಕು. ಅದು ಇವರಿಂದ ನಮ್ಗೆ ಎಷ್ಟು ವ್ಯಾಪಾರ ಬರ್ತಾ ಇದೆ ಅನ್ನೋದು. ಅವರು ಇಲ್ಲಿವರೆಗೆ ಏನು ಇವರನ್ನ ಒಂದು ಕೀಳು ಭಾವನೆಯಲ್ಲಿ ನೋಡ್ತಾ ಇದ್ರು, ಅದು ತಪ್ಪಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್ಕಾರಕ್ಕೆ ಮನ ಮುಟ್ಟಬೇಕಿದು. ಶೀಘ್ರವಾಗಿ ಅಷ್ಟರೊಳಗೇನೆ ಅವರು ಜಾಗೃತಿ ಆಗ್ತಾರೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ಜನಸಾಮಾನ್ಯರ ತಪ್ಪಿಲ್ಲ, ಮಾಡಿರೋದು ಅಧಿಕಾರಿಗಳ ತಪ್ಪು. ಅಧಿಕಾರಿಗಳು ಅದಕ್ಕೆ ದಂಡ ತರಬೇಕಾಗುತ್ತೆ. ಇದೇನಾದ್ರು ಸೀರಿಯಸ್ ಆಗಿ ಹೋಯ್ತು ಅಂದ್ರೆ, ಇವರು 23, 22 ಒಳಗಡೆ ಇವರು ಜಾಗ್ರತೆ ಮಾಡಿಲ್ಲ ಅಂದ್ರೆ ಇಲ್ಲಿ ಕೆಲವಷ್ಟು ಅಧಿಕಾರಿಗಳು ಸರ್ ಮನೆಗೆ ಹೋಗ್ತಾರೆ. ನಾವು ಯಾಕಂದ್ರೆ ಇಲ್ಲಿ 25ಕ್ಕೂ ಅವರು ಜಾಗೃತಿ ಆಗಿಲ್ಲ ಅಂದ್ರೆ ನಾವು ಕಾನೂನು ಹೋರಾಟಕ್ಕೆ ಹಿಡಿತಾ ಇದೀವಿ.
ಕಾನೂನು ಇದೆ, ನಮಗೆ ನ್ಯಾಯಾಲಯ ಇದೆ, ನಮ್ಗೆ ಅದ್ರ ಮೇಲೆ ಪರಸ್ಪರ ವಿಶ್ವಾಸ ಇದೆ. ನಮಗೆ ಖಂಡಿತ ನಮ್ಗೆ ಅಲ್ಲೊಂದು ನ್ಯಾಯ ಸಿಕ್ಕೇ ಸಿಗುತ್ತೆ. ಇವತ್ತೇನು ನೊಂದ ಜೀವಿಗಳಿದ್ದಾರೆ, ಅವರ ಒಂದು ಜೀವನಕ್ಕೆ ಒಂದು ಆಧಾರವಾಗಿ ಏನು ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದನ್ನ ಒಂದು ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಒಂದು ಖಂಡಿತ ಆಗುತ್ತೆ. ನಾವು ಈಗ ಇದು ಎಲ್ಲ ಕೇಳಿ ಅನ್ಕೋಬಹುದು, ಇವರು ಏನು ಇವರು ತೆರಿಗೆನೆ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬಹುದು. ನಾವು ಆ ತೆರಿಗೆ ವಿರೋಧಿಗಳಲ್ಲ ಸರ್. ಖಂಡಿತ ನಮಗೂ ಗೊತ್ತಿದೆ, ಒಂದು ದೇಶ, ಒಂದು ರಾಜ್ಯ ಆಗ್ಲಿ, ಒಂದು ಊರಾಗ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಮಗೆ ಬೇಕಾದಂತ ಅನುಕೂಲಗಳು ಬೇಕಂದ್ರೆ ಮನುಷ್ಯ ಜನಸಾಮಾನ್ಯರು ಏನು ತೆರಿಗೆ ಕಟ್ತಾರೆ ಅದರಲ್ಲೇ ಆಗೋದು ನಮಗೂ ಗೊತ್ತಿದೆ. ನಾವು ಇವಾಗ ಏನ್ ಹೇಳ್ತಾ ಇರೋದಂದ್ರೆ, ಈಗ ನೀವು ಏಕಾಏಕಿಯಾಗಿ 4 ವರ್ಷದ್ದು ಒಂದೇ ಸಲ ನೀವು ಕಳಿಸಿರೋದು ನಿಮ್ಮ ತಪ್ಪದು, ನಿಮ್ಮ ಫಾಲ್ಟ್. ನೀವು ಆಯಾ ವರ್ಷ ನೀವು ಜಾಗ್ರತೆ ಆಗಬೇಕಾಗಿತ್ತು. ಆಯಾ ವರ್ಷದಲ್ಲಿ ನೀವು ಹೇಳ್ಬೇಕಾಗಿತ್ತು ನಿಮ್ದು ಇಷ್ಟಾಗಿದೆ ಕಟ್ಟಿ, ನೀವು ಈ ತರ ಮಾಡಿ ಅಂತ. ಇಲ್ಲ ಬಂದ್ ಸೀಸ್ ಮಾಡೋದು ಏನೋ ಮಾಡ್ಬೇಕಿತ್ತು ನೀವು ಅವಾಗ ಸೀರಿಯಸ್ ಆಗಿ ಆಕ್ಷನ್. ಫಸ್ಟ್ ನೀವು ಅವರಿಗೆ ಹೇಳಿ ಅವ್ರು ಮಾಡಿಲ್ಲ ಅಂದಾಗ ಮಾಡ್ಬೇಕಿತ್ತು. ಅದು ಬಿಟ್ಟು ಇವಾಗ ಏಕಾಏಕಿಯಾಗಿ ನೀವು ಈ 4 ವರ್ಷದ ಕಟ್ಟಿ ಅಂತ ಹೇಳಿ ಕಳಿಸಿರೋದು ಒಂದು, ಜೊತೆಗೆ ಅದರಲ್ಲಿ ಟೈಮಿಂಗ್ಸ್ ಬೇರೆ ಮೆನ್ಷನ್ ಮಾಡಿದ್ದಾರೆ. ದಿನಗಳನ್ನ ಯಾರೋ ಪುಣ್ಯಾತ್ಮರು 3 ದಿನ ಮೆನ್ಷನ್ ಮಾಡಿರೋದಿದೆ ನೋಟಿಸ್, 15 ದಿನ ಮೆನ್ಷನ್ ಮಾಡಿದ್ದಾರೆ, 10 ದಿನ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಅಂದ್ರೆ ಇವರ ಇಲಾಖೆನಲ್ಲೇ ಒಂದು ಒಬ್ರಿಗೊಬ್ರಿಗೆ ಪರಸ್ಪರ ಒಂದು ಸಂಬಂಧವೇ ಇಲ್ವಾ? ಒಬ್ಬ ಅಧಿಕಾರಿದ ಒಂದು ರೂಲ್ಸು, ಇನ್ನೊಬ್ಬ ಅಧಿಕಾರಿದ ಒಂದು ರೂಲ್ಸು, ಈ ತರ ಮಾಡ್ತಾ ಇದ್ದಾರೆ. ಇದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇದು? ಹಾಗಾಗಿ ಖಂಡಿತವಾಗಿಯೂ ಆ ಎಲ್ಲ ಅನಾಹುತಗಳು ಬೇಡ. ಯಾಕಂದ್ರೆ ಅಧಿಕಾರಿಗಳು ಕೂಡ ಅವರದ್ದೇ ಆದಂತ ಒಂದು ಫ್ಯಾಮಿಲಿ ಇರುತ್ತೆ, ಅವರೇ ಒಂದು ಈ ಒಂದು ಕೆಲಸ ನಂಬ್ಕೊಂಡಿರ್ತಾರೆ. ಯಾರಿಗೂ ಸಮಸ್ಯೆ ಆಗೋದು ಬೇಡ. ನಾವು ಹೇಳ್ತಾ ಇರೋದು ಇಲ್ಲಿವರೆಗೆ ಏನ್ ಬಂದಿದೆ, ₹1 ಕಟ್ಟಕ್ ಆಗ್ತಾ ಇಲ್ಲ ಅವ್ರ ಹತ್ರ. ಇಲ್ಲ ಸರ್, ಆ ಶಕ್ತಿ ಇಲ್ಲ ಅವರಿಗೆ, ನಿಜವಾಗ್ಲೂ ಅವರಿಗೆ ಆ ಶಕ್ತಿ ಇಲ್ಲ. ನೋಡೋದಕ್ಕೆ ಇವ್ರಿಗೆ ಕಾಣಿಸಿದೆ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅಷ್ಟಾಗಿದೆ ಅಂತ ಬಿಟ್ಟು. ಆದ್ರೆ ಯಾವ ಆಧಾರದ ಮೇಲೆ ತಗೊಳ್ತಾರೆ ಇವರು? ಇವ್ರ ಹತ್ರ ಏನ್ ಡೀಟೇಲ್ಸ್ ಇದೆ? ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ನವರು ಇವತ್ತು ಕಳಿಸಿದಾರಲ್ಲ, ಅವ್ರು ಏನ್ ವ್ಯಾಪಾರ ಮಾಡ್ತಾ ಇದಾರೆ ಯಾರಾದ್ರೂ ಬಂದು ನೋಡಿದಾರ? ಏನೂ ಇಲ್ಲ. ಏಕಾಏಕಿ ಯಾರೋ ಅವ್ರ ಕಂಪನಿಯವರು ಗೂಗಲ್ ಪೇ, ಫೋನ್ ಪೇ, ಇವ್ರು ಪೇಟಿಎಂ ಇವರು ಏನು ಕೊಟ್ರಂತೆ ಡೀಟೈಲು, ಅದರ ಆಧಾರದ ಮೇಲೆ ಹೂವು ವ್ಯಾಪಾರ ಮಾಡೋರಿಗೆ ಕಳಿಸ್ತಾ ಇದ್ದಾರೆ ಸರ್. ತಳ್ಳಗಾಡಿನಲ್ಲಿ ಹೂವು ವ್ಯಾಪಾರ ಮಾಡೋರಿಗೆ, ಆಮೇಲೆ ಮಟನ್ ವ್ಯಾಪಾರ, ಮಾಂಸದ ವ್ಯಾಪಾರಿಗಳಿಗೆ, ತರಕಾರಿ ಹಣ್ಣಿನ ವ್ಯಾಪಾರಿಗಳಿಗೆ, ಪ್ರತಿಯೊಬ್ಬರಿಗೂ ಕಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಈಗ ಯಾರೋ ಒಬ್ಬ ಸ್ನೇಹಿತ ಇರ್ತಾನೆ, ಅಂಗಡಿನಲ್ಲಿ ಬಂದ್ಬಿಟ್ಟು ಒಂದು 10,000 ಸ್ಕ್ಯಾನ್ ಮಾಡ್ತೀನಿ, 10,000 ಅಮೌಂಟ್ ಕೊಡು ಅಂತ ಇಸ್ಕೊಂಡು. ಇವರಿಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂದ್ರೆ, ಒಂದು ತಿಳುವ ಇವ್ರ ತಲೆಯಲ್ಲಿ ಏನಿದೆ ಅಂದ್ರೆ, ನಾವು ಟ್ರಾನ್ಸಾಕ್ಷನ್ ಜಾಸ್ತಿ ತೋರಿಸಿದ್ರೆ ನಮಗೆ ಏನಾದ್ರೂ ಒಂದು ಲೋನು, ಈ ತರ ಬ್ಯಾಂಕ್ ಅಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಒಂದು ಲೋನ್ ಗೀನಿಗೆ ನಮ್ಗೆ ಅನುಕೂಲ ಆಗುತ್ತೆ ಅನ್ಕೊಂಡ್ಬಿಟ್ಟು ಆ ಆಸೆಗೆ ಬಿದ್ದು ಕೆಲವರು ಆ ಒಂದು ಮನಿ ಟ್ರಾನ್ಸ್ಫರ್ ಏನೋ ಈ ತರನು ಕೂಡ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಇವರು ಲೆಕ್ಕಕ್ಕೆ ತಗೊಂಡ್ಬಿಟ್ಟು ಟೋಟಲಿ ನಿಂದ ಇಷ್ಟ ಆಗಿದೆ ಇಷ್ಟು ಕಟ್ಟು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಇದಕ್ಕೋಸ್ಕರನೇ ನಮ್ಮ ರವಿಶೆಟ್ಟಿ ಬೈಂದೂರವರ ನೇತೃತ್ವದಲ್ಲಿ ನಾವು 25ನೇ ತಾರೀಕು ತುಂಬಾ ಒಂದು ದೊಡ್ಡ ಹೋರಾಟ ಸರ್. ಇದು ಎಲ್ಲಾ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲಾ ಸಂಘ ಸಂಸ್ಥೆಗಳು ಇದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ದೊಡ್ಡ ಸ್ವಾಮೀಜಿಗಳು ಕೊಟ್ಟಿದ್ದಾರೆ, ಮತ್ತೆ ನಮ್ಮ ಹಿತೈಷಿಗಳು, ಬಂಧುಗಳು, ಪ್ರತಿಯೊಂದು ಅಂಗಡಿಯರು. ಇವತ್ತು ಅಂಗಡಿಯರು ಯಾರು ಕೂಡ ನನಗೆ ಈಗ ಕೆಲವರಿಗೆ ಬಂದಿಲ್ಲ ನೋಟಿಸು, ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಯಾರು ಕೂಡ ನಾನು ಬಂದಿಲ್ಲ ಅಂತ ಖುಷಿಯಲ್ಲಿರೋಂಥ ಪ್ರಮೇಯನೇ ಇಲ್ಲ. ಇಲ್ಲಿ ಕಟಿಂಗ್ ಶಾಪ್ ಕೂಡ ನೋಟಿಸ್ ಬಂದಿದೆ. ಅಲ್ಲಿ ಅರ್ಥ ಮಾಡ್ಕೋಬೇಕು, ಜನಸಾಮಾನ್ಯರು ಯಾರನ್ನು ಬಿಡ್ತಾ ಇಲ್ಲ. ಇವರು ಒಂದ್ ಕಡೆಯಿಂದ ಲೀಸ್ಟ್ ಅಲ್ಲಿ ಬರ್ತಾ ಇದ್ದಾರೆ, ಪ್ರತಿಯೊಬ್ಬನಿಗೂ ಬರುತ್ತೆ. ಅವರೆಲ್ಲರೂ ಕೂಡ 25ನೇ ತಾರೀಕು ನಮ್ಗೆ ಆಲ್ರೆಡಿ ತುಂಬಾ ಜನ ನಮಗೆ ದಿನನಿತ್ಯ ಫೋನ್ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ ನಮ್ಮ ಆಫೀಸಲ್ಲಿ ಇಷ್ಟಿದೆ ನೋಟಿಸ್ಗಳು ಎಲ್ಲ ತಗೊಂಡ್ ಬಂದಿದ್ದಾರೆ. ಸರ್ ಹಿಂಗಾಗಿದೆ, ನಾವ್ ಏನ್ ಮಾಡೋಣ, ನಾವು ಹೆಂಡತಿ ಮಕ್ಕಳ ಜೊತೆ ನಾವು ಜೀವ ತಕ್ಕೋಬೇಕಷ್ಟೇನೆ ಅಂತ ಹೇಳ್ಬಿಟ್ಟು ಅಷ್ಟು ಜನ ಬರ್ತಾ ಇದ್ದಾರೆ. ಜೊತೆಗೆ ಬೇರೆ ಎಲ್ಲ ಅಂಗಡಿಯರು ಕೂಡ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಖಂಡಿತ ಸರ್ ನಾವು ಸಹಕಾರ ಮಾಡ್ತೀವಿ, ನಾವು ಕೂಡ ನಿಮ್ ಜೊತೆ ಬರ್ತೀವಿ, ಯಾಕಂದ್ರೆ ನಮಗೂ ಆಗುತ್ತಿದ್ದು ನಮಗೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೊಂದು ತುಂಬಾ ಒಂದು ಇಡೀ ಕರ್ನಾಟಕನೇ ಸ್ತಬ್ಧವಾಗೋ ರೀತಿನಲ್ಲಿ ಇದೊಂದು ಹೋರಾಟ ಇರುತ್ತೆ. ಇದಕ್ಕೆ ಎಲ್ಲರೂ ಕೂಡ ಜೊತೆಗೂಡಿದ್ದಾರೆ. ಸರ್, ಈಗ ನೀವೇನಾದ್ರೂ ಅವ್ರನ್ನ ಅಧಿಕಾರಿಗಳನ್ನ ಮೀಟ್ ಮಾಡುವಂತದ್ದು ಪ್ರಾರಂಭ ಮಾಡಿದ್ರೆ? ಸರ್ ಇಲ್ಲ, ನಾವು ಮೀಟ್ ಮಾಡಲ್ಲ. ನಾವು ಯಾಕೆ ಮೀಟ್ ಮಾಡಬೇಕು? ನಮ್ದು ಏನ್ ತಪ್ಪಿದೆ ಅಂತ ಮೀಟ್ ಮಾಡೋದು ಸರ್? ಅದು ತಪ್ಪಿರೋದು ಅಧಿಕಾರಿಗಳದ್ದು, ಅವ್ರ ತಪ್ಪನ್ನ ತಿದ್ಕೊಳ್ಳಿ. ನೆಕ್ಸ್ಟ್ ನಾವು ಮೀಟ್ ಮಾಡ್ತೀವಿ. ನೆಕ್ಸ್ಟ್ ಅವ್ರು ಹೇಳಿ, ಇಲ್ಲ ನೀವು ಈ ತರ ಮಾಡಬೇಕು, ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗುತ್ತಾ, ನೀವು ಇದಕ್ಕೊಂದು GST ಮಾಡಿಸ್ಬೇಕಾ, ಅದನ್ನ ಮಾಡ್ಸಕ್ ರೆಡಿ ಇದ್ದಾರೆ, ಅದೇನ್ ಟ್ಯಾಕ್ಸ್ ಆಗುತ್ತೆ ಅದು ಕಟ್ಟಬೇಕಾ, ಅದಕ್ಕೆ ರೆಡಿ ಇದ್ದಾರೆ. ಬಟ್ ಈಗ ಮಾತ್ರ ಯಾವ ಅಧಿಕಾರಿಗಳನ್ನು ನಾವು ಭೇಟಿ ಮಾಡೋದಿಲ್ಲ. ಅವ್ರು ಮಾಡಿರೋ ತಪ್ಪನ್ನ ಅವರೇ ಸರಿಪಡಿಸ್ಕೋಬೇಕು. ಇದು ನಮ್ಮ ಡಿಮ್ಯಾಂಡ್.